ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 8/17/26ರಂದು ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋದಾದ್ರೆ, ಇವರು ಶ್ರಮಜೀವಿ, ಬಾಲ್ಯದಲ್ಲೇ ಕಷ್ಟದ ಜೀವನವನ್ನು ಅನುಭವಿಸುತ್ತಾರೆ. ಸಹಾಯ ಮಾಡುವ ಗುಣ ಜಾಸ್ತಿ, ಹಾಸ್ಯ ಪ್ರಜ್ಞೆ ಉಳ್ಳವರು. ಇವರು ಹೋರಾಟದ ಜೀವನವನ್ನು ನಡೆಸುವವರು, ಯಾರ ಅಂಗಲ್ಲೂ ಇರೋದಿಲ್ಲ. ನ್ಯಾಯ ನೀತಿ ಶಿಸ್ತು ಅಂದ್ರೆ ತುಂಬಾ ಗಂಭೀರ. ಕರ್ತವ್ಯ ಪಾಲನೆ ಜಾಸ್ತಿ, ಬೇರೆಯವರು ಅಪಾರ್ಥ ಮಾಡಿಕೊಳ್ಳುವುದೇ ಜಾಸ್ತಿ. ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಇವರಿಗೆ ರೆಸ್ಪಾನ್ಸ್ ಕಡಿಮೆ. ಹೊರಗೆ ಚೆನ್ನಾಗಿರ್ತಾರೆ, ಒಳಗೆ ನೋವು ಹೇಳ್ಕೊಳ್ಳಲ್ಲ. ರಹಸ್ಯಮಯಿ, ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ತಾಯಿ ಮೇಲೆ ಪ್ರೀತಿ ಜಾಸ್ತಿ. ಯಾವುದೇ ವಿಷಯ ಕೂಲಂಕುಷವಾಗಿ ನೋಡಿ ಹೆಜ್ಜೆ ಇಡ್ತಾರೆ. 40 ವಯಸ್ಸಿನ ನಂತರ ಎಲ್ಲಾ ಯಶಸ್ಸು ಸಿಗುತ್ತದೆ. ನೋಡಿದ್ರಲ್ಲ, 8/17/26ರಂದು ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಹಾಗೂ ಕಠಿಣ ಸಮಸ್ಯೆಗಳಿಗೆ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 8/17/26ರಂದು ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋದಾದ್ರೆ, ಇವರು ಶ್ರಮಜೀವಿ, ಬಾಲ್ಯದಲ್ಲೇ ಕಷ್ಟದ ಜೀವನವನ್ನು ಅನುಭವಿಸುತ್ತಾರೆ. ಸಹಾಯ ಮಾಡುವ ಗುಣ ಜಾಸ್ತಿ, ಹಾಸ್ಯ ಪ್ರಜ್ಞೆ ಉಳ್ಳವರು. ಇವರು ಹೋರಾಟದ ಜೀವನವನ್ನು ನಡೆಸುವವರು, ಯಾರ ಅಂಗಲ್ಲೂ ಇರೋದಿಲ್ಲ. ನ್ಯಾಯ ನೀತಿ ಶಿಸ್ತು ಅಂದ್ರೆ ತುಂಬಾ ಗಂಭೀರ. ಕರ್ತವ್ಯ ಪಾಲನೆ ಜಾಸ್ತಿ, ಬೇರೆಯವರು ಅಪಾರ್ಥ ಮಾಡಿಕೊಳ್ಳುವುದೇ ಜಾಸ್ತಿ. ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಇವರಿಗೆ ರೆಸ್ಪಾನ್ಸ್ ಕಡಿಮೆ. ಹೊರಗೆ ಚೆನ್ನಾಗಿರ್ತಾರೆ, ಒಳಗೆ ನೋವು ಹೇಳ್ಕೊಳ್ಳಲ್ಲ. ರಹಸ್ಯಮಯಿ, ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ತಾಯಿ ಮೇಲೆ ಪ್ರೀತಿ ಜಾಸ್ತಿ. ಯಾವುದೇ ವಿಷಯ ಕೂಲಂಕುಷವಾಗಿ ನೋಡಿ ಹೆಜ್ಜೆ ಇಡ್ತಾರೆ. 40 ವಯಸ್ಸಿನ ನಂತರ ಎಲ್ಲಾ ಯಶಸ್ಸು ಸಿಗುತ್ತದೆ. ನೋಡಿದ್ರಲ್ಲ, 8/17/26ರಂದು ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಹಾಗೂ ಕಠಿಣ ಸಮಸ್ಯೆಗಳಿಗೆ ಕರೆ ಮಾಡಿ.